ಇನ್ನು ಕೇರಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಈ ಕೋಗಿಲು ಸಂತ್ರಸ್ತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳ ಸರ್ಕಾರ ಎಷ್ಟರ ಮಟ್ಟಿಗೆ ಮಾತಾಡಿತ್ತು, ಏನು ಎತ್ತ ಅಂದರೆ ಈ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲೆಲ್ಲ ಬಿಟ್ಟುಬಿಟ್ರೆ ಇವ್ರಿಗೆಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ಬೇಕು. ನಮ್ಮ ಕರ್ನಾಟಕದವರಿಗೆ ಜಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇರೆ ಬೇರೆ ಕಡೆಯವರಿಗೆಲ್ಲ ಜಾಗ ಈಗ ಮಾಡಿಕೊಡ್ಬೇಕು ನಾವು. ಎಂಥ ಕರ್ಮ ನೋಡಿ. ನೆನೆ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಇಲ್ಲ ನಾವು ಸಿಹಿ ಸುದ್ದಿ ಕೊಡ್ತೀವಿ. 11 ಗಂಟೆಗೆ CM ಜೊತೆಗೆ ಜಮೀರ್ ಅಹಮದ್ ಖಾನ್ ಮೀಟಿಂಗ್ ಮಾಡ್ತಾರೆ, ಸಿಹಿ ಸುದ್ದಿ. ನಿಜವಾಗ್ಲೂ ಹೇಳ್ತೀನಿ, ಇದು ನೀವು ಯಾರನ್ನೋ ಓಲೈಸೋಕ್ಕೆ ಅಥವಾ ಹೆಂಗತ್ತ ಹೀರೋಗಳಾಗೋಕ್ಕೆ ನೀವು ಈ ರೀತಿ ಪ್ರಯತ್ನ ಮಾಡಿದ್ರೆ ಅವಮಾನ, ಅದು ಅವಮಾನ. ನಮ್ಮವ್ರಿಗೇನೆ ಉತ್ತರ ಕರ್ನಾಟಕದ ಮಂದಿ ಬಂದಿಲ್ಲಿ ಗುಡಿಚಾಪೆ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ನಾಯಿ ಪಾಡೋರ್ದು ಬೆಂಗಳೂರಲ್ಲಿ. ಅವ್ರಿಗೇನಾದರೂ ಎಂದಾರ ಜಾಗ ಕೊಡ್ತೀವಿ ಅಂತ ಹೇಳಿರ ನೀವು? ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಜನಗಳು ಬೆಂಗಳೂರಲ್ಲಿ ಸಿಕ್ಕರೆ ಸಾಕಪ್ಪ ಒಂದು ನೆಲೆ ಅಂತಾರೆ. ಅವ್ರಿಗೆ ನೆಲೆನೂ ಇಲ್ಲ, ಬೆಲೆನೂ ಇಲ್ಲ. ಸರ್ಕಾರ ಏನಾದರೂ ಹೇಳಿದೆಯಾ ಬಡವರಿಗೆ ನಾವು ಕೊಡ್ತೀವಿ ಭೂಮಿನ ಅಂತೇಳಿ ಅಂತ? ಯಾರೋ ಕೇರಳದಿಂದ ಬಂದಂಥವ್ರಿಗೆ ನೀವು ಭೂಮಿ ಕೊಡೋದಿಲ್ಲಿ ಕೇರಳ ಸರ್ಕಾರ ಮಾತಾಡ್ತು ಅಂತ. ಈ ರೀತಿ ಮಾಡಿಬಿಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ತಪ್ಪು ಸಂದೇಶ. ಬನ್ನಿ ಜಮೀರ್ ಅಹಮದ್ ಖಾನ್ ನೆನ್ನೆ ಏನು ಮಾತಾಡಿದ್ರು ನೋಡೋಣ. CM ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು CM ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಲ್ಲಿರೋ ಜನರೆಲ್ಲರೂ ಕೂಡ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಅದೇ ನಾನು ಹೇಳಿದೆ, ಇವತ್ತು ನಾಳೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11. ಸೊ ಇದು ಸಂಗತಿ. ಅಂದರೆ ಈ ಜನ ನಡುಕ್ತಾ ಇದ್ದಾರೆ, ಜನ ಬೀದಿಗೆ ಬಿದ್ದಿದ್ದಾರೆ. ಹಾಗಾದರೆ ಬೀದಿಗೆ ಬಿದ್ದು ಬಿಡ್ಬೇಕು? ಹಂಗಾದರೆ ಕರ್ನಾಟಕದವ್ರು ಅಷ್ಟು ಕೆಟ್ಟವರ ಅಲ್ಲ, ಮಾಡಿಕೊಡಿ ಒಂದು ಬೇರೆ ವ್ಯವಸ್ಥೆನ. ಆದರೆ ನೀವು ಅವರಿಗೆ ಜಾಗ ಕೊಟ್ವಿ, ನೀವು ಅವರಿಗೆ ಭೂಮಿ ಕೊಟ್ರಿ, ನೀವು ಅವರಿಗೆ ಮನೆ ಕೊಟ್ರಿ ಅಂತಂದರೆ ಇಲ್ಲಿದ್ದಂಥವ್ರು ಏನು ಸಾಯಬೇಕು? ಇವಾಗಲೇ ನೋಡ್ತೀವಲ್ಲ ಬೆಂಗಳೂರು ಹೆಂಗಾಗಿದೆ ಅಂತ. ಬರೀ ಬೇರೆ ಬೇರೆಯವ್ರು ಬಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ, ತುಂಬಿ ತುಳುಕ್ತಾ ಇದ್ದಾರೆ. ಏನು ಮಾಡಬೇಕು? ಇಲ್ಲಿ ತನಕ ಬಂದು ಬೆಳೆಯಕ್ಕೆ ಬಿಟ್ಟರೆ ನೀವು ಏನೊಂದು ವ್ಯವಸ್ಥೆ ಕತ್ತೆ ಕಾಯ್ತಾ ಇತ್ತಾ? ಅಲ್ಲಿ ಬಂದವರು ಈ ಗುಡಿಸ್ಲಾಕ್ಬೇಕಾರೆ ಈಗ ನಿಮಗೆ ಅವ್ರ ಮೇಲೆ ವಿಪರೀತವಾದಂಥ ಪ್ರೀತಿ ಬಂದ್ಬಿಡ್ತು. ನಿಜವಾದ ಪ್ರೀತಿ ಬಂದ್ಬಿಡ್ತು ಹಂಗನೇ. ಏನು ಅಕ್ಕರೆ. ನಾನು ಹೇಳ್ತಾ ಇದ್ದೀನಿ, ಟೆಂಪ್ರವರಿ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕೋ ಮಾಡಿಕೊಡಿ. ಯಾಕಂದರೆ ಚಳಿ ಮಳೆಯಲ್ಲಿ ಸಾಯಬೇಕು ಅಂತ ಹೇಳಲ್ಲ. ಆದರೆ ಪರ್ಮನೆಂಟ್ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರಿ, ಭೂಮಿ ಕೊಟ್ಟರೆ, ಇದು ಮಾಡಿದ್ರೆ ನಿಜಕ್ಕೂ ಜನರಿಗೆ ತಪ್ಪು ಕಲ್ಪನೆ, ತಪ್ಪು ಸಂದೇಶ ಹೋಗುತ್ತೆ. ಉತ್ತರ ಕರ್ನಾಟಕದವ್ರು, ನಾನು ಹೇಳ್ತಾ ಇದ್ದೆ, ಉತ್ತರ ಕರ್ನಾಟಕದವ್ರು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಅಲ್ಲಲ್ಲಿ ಗುಡಿಸ್ಲಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನು ಯೋಚನೆ ಮಾಡಿದ್ದೀರಾ? ಅವ್ರನ್ನ ಮನುಷ್ಯರು ಅಂತ ಏನಾದರೂ ನೋಡಿದ್ದೀರಾ ನೀವು? ಯಾರಾದರೂ ಹೋಗಿ ವಿಚಾರಿಸಿದ್ದೀರಾ ಸಂಬಂಧಪಟ್ಟಂಥ ನಾಯಕರುಗಳು? ಇವ್ರ ಮೇಲೆ ಯಾಕೆ ನಿಮಗೆ ಇಲ್ಲದ ಸಲ್ಲದ ಕರುಣೆ ಬಂದ್ಬಿಡ್ತು? ಯಾಕೆ ಅವರು ಮುಖ್ಯಮಂತ್ರಿಗಳು ಸರಿಯಾಗಿ ಕೊಟ್ಟರೋ ಅನ್ನೋ ಕಾರಣದಿಂದಲ? ಏನು ಮಾಡ್ತಾ ಇವೆ ನಮ್ಮ ಸಂಘಟನೆಗಳೆಲ್ಲ? ಹಿಂಗಾದರೆ ನಾಳೆ ಗತಿ ಏನು? ಅದರರ್ಥ ಅವ್ರನ್ನ ಪಾಪ ಸಾಯಿಸಬೇಕು ಅಂತಲ್ಲ, ಕಟ್ಟದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಿ. ಆದರೆ ಅತಿಯಾಗಿ ಓಲೈಸಕ್ಕೆ ಹೋಗಬೇಡಿ, ಇಲ್ಲಾಂದರೆ ಇನ್ನೆರಡು ಜನ ಬಂದು ಕೂತ್ಕೋತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೀವು ಸ್ಪಾಟಲ್ಲೇ ಇದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಸರ್ಕಾರ ಕೂಡ ಇವತ್ತೇನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಾ ಇದೆ, ಒಂದು ನಿರ್ಧಾರಕ್ಕೆ ಬರುತ್ತಂತೆ, ಏನು ನಡೀತಾ ಇದೆ? ಹೌದು ರಂಗನಾಥ್, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸಪುರದ ಕೋಗಿಲು ಬಳಿ ಸರ್ಕಾರದ ಜಮೀನಿನಲ್ಲಿ ಅಂದರೆ ಗೋಮಾಳದ ಜಾಗದಲ್ಲಿ ಅನಧಿಕೃತವಾಗಿ 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಆದರೆ 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ BBMPಗೆ ಈ ಗೋಮಾಳದ ಜಾಗವನ್ನು ಹಸ್ತಾಂತರ ಮಾಡಿದ್ರು. ಆದರೆ 200ಕ್ಕೂ ಹೆಚ್ಚು ಜನರು ಇಲ್ಲಿ ಅನಧಿಕೃತವಾಗಿ ಶೆಡ್ ಮತ್ತೆ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಕಳೆದ ಅಂದರೆ 10 ದಿನಗಳ ಹಿಂದೆ ಅಷ್ಟೇ ಪಾಲಿಕೆ ಅಧಿಕಾರಿಗಳು ಈ ಜಾಗವನ್ನು ವಶಪಡಿಸಿಕೊಳ್ಳಲಿಕ್ಕೆ ಮುಂದಾಗಿದ್ರು. ಅಂದರೆ 200ಕ್ಕೂ
ಹೆಚ್ಚು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರು. ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿನ ನಿವಾಸಿಗಳು ನಮಗೆ ಸರ್ಕಾರ ಪುನರ್ವಸತಿ ಕಲ್ಪಿಸುವವರೆಗೂ, ಅಂದರೆ ಮನೆ ಸೈಟು ಯಾವುದಾದ್ರೂ ವ್ಯವಸ್ಥೆ ಮಾಡುವವರೆಗೂ ನಾವು ಇಲ್ಲೇ ಇರ್ತೀವಿ ಅಂತೇಳಿ ಇದೇ ಜಾಗದಲ್ಲಿ, ಅಂದರೆ ಎಲ್ಲಿ ಡೆಮಾಲಿಷನ್ ಮಾಡಿದ್ರು ಅದೇ ಜಾಗದಲ್ಲಿ ಮತ್ತೆ ಟಾರ್ಪಾಲ್ಗಳನ್ನು ಹಾಕ್ಕೊಂಡು ಇಲ್ಲೇ ನೆಲೆಸಿರುವಂಥದ್ದು. ಈ ವಿಚಾರಕ್ಕೆ ಈಗಾಗಲೇ ಕೂಡ ಕೇರಳದ ಮುಖ್ಯಮಂತ್ರಿ ಕೂಡ ಒಂದು ಪೋಸ್ಟನ್ನು ಮಾಡಿದ್ರು. ಪೋಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿನ ಸಂಸದರಾಗಿರುವುದು, ಶಾಸಕರ ಒಂದು ನಿಯೋಗ ಕೂಡ ನಿನ್ನೆ ಮೊನ್ನೆ ಭೇಟಿಯನ್ನು ಕೊಟ್ಟಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ನಿನ್ನೆ ವಸತಿ ಸಚಿವ ಜಮೀರ್ ಅಹಮದ್ ಅವ್ರನ್ನ ಸ್ಥಳಕ್ಕೆ ಕಳಿಸಿದ್ರು. ಸ್ಥಳಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಇಲ್ಲಿಗೆ ಬಂದು ಇಲ್ಲಿನ ನಿವಾಸಿಗಳ ಕುಂದುಕೊರತೆ ಏನಿದೆ, ಅವರಿಗೆ ಎಷ್ಟು ಜನರು ಇಲ್ಲಿ ವಾಸವಾಗಿದ್ರು, ಎಲ್ಲೆಲ್ಲಿಂದ ಬಂದಿದ್ರು, ಇವೆಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕಿ ಇಲ್ಲಿರುವಂತಹ ನಿವಾಸಿಗಳಿಗೆ ನಾಳೆ 11 ಗಂಟೆಗೆ DCM ಮತ್ತು CM ಜೊತೆಯಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾನೇ ಖುದ್ದಾಗಿ ಇಲ್ಲಿಗೆ ಬಂದು ನಿಮಗೆ ಸಿಹಿ ಸುದ್ದಿಯನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ನಿವಾಸಿಗಳು ಬೆಳಗಿನಿಂದಲೇ ರಾಜ್ಯ ಸರ್ಕಾರ ಯಾವ ಸಿಹಿ ಸುದ್ದಿಯನ್ನು ಕೊಡುತ್ತೆ ಅನ್ನುವಂಥ ಒಂದು ಕಾತುರದಲ್ಲಿ ಕಾಯ್ತಾ ಇರುವಂಥದ್ದು. ಒಂದು ಎರಡನೇದು, ಕಳೆದ 10 ದಿನಗಳಿಂದ ಇಲ್ಲಿರುವಂತಹ ನಿವಾಸಿಗಳಿಗೆ ಯಾವುದೇ ತರವಾದಂತಹ ಊಟ ನೀರಿನ ವ್ಯವಸ್ಥೆ ಇಲ್ಲದೆ ಇರುವ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಊಟದ ವ್ಯವಸ್ಥೆಯನ್ನು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಇವರಿಗೆ ಒಂದು ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಸಂಘ ಸಂಸ್ಥೆಗಳು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ನಿನ್ನೆ ರಾತ್ರಿ ಅಷ್ಟೇ ಸರ್ಕಾರದ ಕೆಲವೊಂದಷ್ಟು ಜನ ಪ್ರತಿನಿಧಿಗಳು ಬಂದು ಇಲ್ಲಿ ಯಾವ್ಯಾವ ನಿವಾಸಿಗಳು ಯಾವ್ಯಾವ ರಾಜ್ಯಗಳಿಂದ ಬಂದಿದ್ದಾರೆ, ಅವರ ಐಡೆಂಟಿಟಿ ಏನು, ಅಂದರೆ ವೋಟರ್ ID ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ, ಅಂದರೆ ನಮ್ಮವರೇನಾ, ನಮ್ಮ ರಾಜ್ಯದವರೇನಾ, ಅಥವಾ ಬೇರೆ ರಾಜ್ಯದಿಂದ ಏನಾದರೂ ಇಲ್ಲಿಗೆ ಬಂದಿದ್ದಾರಾ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇವತ್ತು CM ಜೊತೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಇವೆಲ್ಲ ಮಾಹಿತಿಗಳನ್ನು ಇಟ್ಟು ಅವರಿಗೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಮತ್ತೆ ಪರಿಶೀಲನೆ ಕೂಡ ಮಾಡಲಾಗುತ್ತೆ ಅನ್ನೋಂಥ ಒಂದು ಮಾಹಿತಿ ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ, ನಾಯಕರ ಹಿಂಡು ದಂಡು ಹೋಗ್ತಾ ಇದೆ. ಏನು ಅವ್ರನ್ನ ಕಣ್ಣೀರು ಒರೆಸುವಂಥ ಪ್ರಯತ್ನ, ಕಷ್ಟದಲ್ಲಿದ್ದ ನಿಜಕ್ಕೂ ಹೆಲ್ಪ್ ಮಾಡಬೇಕು. ಈ ಊಟ ತಿಂಡಿ ಇಲ್ಲದೇ ಸಾಯಿಸಬೇಕು ಅಂತ ಯಾರು ಕೂಡ ಹೇಳಲ್ಲ. ನೀರು ಕೊಡಬೇಕು, ಊಟ ಕೊಡಬೇಕು, ವ್ಯವಸ್ಥೆ ಮಾಡೋಣ. ಆದರೆ ಬನ್ನಿ ಹೆಂಗಾದರೆ ಎಲ್ಲ ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ರಾಂಗ್. ಅದು ಹಿಂಡು ದಂಡು ನಾಯಕರು ಹೋದ್ರಲ್ಲ, ಮತ್ತು ಅಗೇನು ಅದನ್ನೇ ಕೇಳ್ತಾ ಇದ್ದೀನಿ, ಈ ಕರ್ನಾಟಕದ ಜನಗಳು ಕಷ್ಟಪಡ್ತಾ ಇರ್ತಾರಲ್ಲ, ಎಷ್ಟು ಜನ ನಾಯಕರು ಹೋಗಿ ಅವ್ರು ಕಣ್ಣೀರು ಒರೆಸಿದ್ದೀರಪ್ಪ? 8 ಜನ ನಾಯಕರು ಮಾಡಿದ್ದೀರಿ. ನಿಮಗೆ ಬೇರೆಯವ್ರ ಕಷ್ಟಗಳಾದರೂ ತುಂಬ ಚೆನ್ನಾಗಿ ಅರ್ಥ ಆಗ್ತವೆ. ಕೇರಳದಿಂದ ಬಂದಿರೋಂಥವ್ರ ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಕರ್ನಾಟಕದಲ್ಲಿರೋಂಥವ್ರ ಕಷ್ಟ ಅರ್ಥ ಆಗಲ್ಲ ನಿಮಗೆ. ದುರಂತ ಇದು.